ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಬಹುತೇಕ ಶಾಂತಿಯುತ ಮತದಾನ. ಪಡವಲಹಿಪ್ಪೆಯಲ್ಲಿ ಕಳ್ಳ ಮತದಾನ ನಡೆಯುತ್ತಿದೆ ಎಂದು ಆರೋಪಿಸಿದ ಕಾಂಗ್ರೆಸ್ ಏಜೆಂಟ್. ಜಿಲ್ಲಾಡಳಿತದಿಂದ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಮತದಾರರ ಮೆಚ್ಚುಗೆ. ಹುಟ್ಟೂರಿನಲ್ಲಿ ಮತ ಚಲಾಯಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ದಂಪತಿ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ ದೊಡ್ಡಗೌಡರು. ಚುನಾವಣಾ ಆಯೋಗಕ್ಕೆ ದೂರು. ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲವೆಂದು ಆಕ್ರೋಶ. ಮತದಾನದಿಂದ ಹೊರಗುಳಿದ ಬೇಲೂರಿನ ಹೊನ್ನೇನಹಳ್ಳಿ ಕಾವಲಿನ ಮಹಿಳೆಯರು. ಪಕ್ಕದ ಊರಿಗೆ ಹೋಗಿ ಮತ ಹಾಕಲ್ಲ ಎಂದ ಅರ್ಕಲಗೂಡಿನ ಕಾನೂನು ಕೊಪ್ಪಲು ಗ್ರಾಮಸ್ಥರು. ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದಿದ್ದು, ಮತದಾರರು ಹೆಚ್ಚಿನ ಉತ್ಸಾಹ ತೋರಿ ಬಿಸಿಲನ್ನು ಲೆಕ್ಕಿಸದೆ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು. ಅಧಿಕಾರಿಗಳು, ಸಿನಿಮಾ ನಟರು, ರಾಜಕಾರಣಿಗಳು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವ ಜೊತೆಗೆ ಜನಸಾಮಾನ್ಯರು ಮತದಾನ ಮಾಡಲು ಜಾಗೃತಿ ಮೂಡಿಸಿದರು. ಬಹುತೇಕ ಮತಗಟ್ಟೆ ಸಮೀಪ ಶಾಮಿಯಾನ ವ್ಯವಸ್ಥೆ ಕಲ್ಪಿಸುವ ಮೂಲಕ ನೆರಳಿನ ವ್ಯವಸ್ಥೆ ಮಾಡಲಾಗಿತ್ತು. ಅಶಕ್ತರು, ವೃದ್ಧರು, ಅಂಗವಿಕಲರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ವೀಲ್ಚೇರ್ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು. ಕೆಲ ಮತಗಟ್ಟೆಗಳ ಸಮೀಪ ಏಜೆಂಟರು ಮತದಾರರಿಗೆ ಬಿಸಿಲಿನ ಬೇಗೆ ತಣಿಸಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದರು. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಸಂಜೆ 6 ಗಂಟೆಯವರೆಗೂ ಮತದಾನ ನಡೆಯಿತು. ಬೆಳಗ್ಗೆ 7ರಿಂದ ನಿಧಾನಗತಿಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನ 12ರ ನಂತರ ಬಿರುಸುಗೊಂಡಿತು. ನಗರ, ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳ ಮತಗಟ್ಟೆಗಳಲ್ಲಿ ಮತಯಂತ್ರ ಕೈಕೊಡುವುದು, ಬಹಿಷ್ಕಾರ, ಕಳ್ಳ ಮತದಾನ ಆರೋಪ ಹೊರತುಪಡಿಸಿದರೆ ಎಲ್ಲೆಡೆ ಶಾಂತವಾಗಿ ನಡೆಯುತ್ತಿದೆ. ಕೆಲವು ಕಡೆ ಇದೇ ಮೊದಲ ಬಾರಿಗೆ ವೋಟ್ ಮಾಡಿದ ಯುವಕ ಯುವತಿಯರು ಸಂಭ್ರಮಿಸಿದರೆ, ಮತ್ತೆ ಕೆಲವು ಕಡೆ 100 ವರ್ಷ ತುಂಬಿದ ಶತಾಯುಷಿಗಳು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸುವ ಮೂಲಕ ತಮ್ಮ ಜವಾಬ್ದಾರಿ ಮೆರೆದರಲ್ಲದೆ ಹಿಂದಿನವರಿಗೆ ಮಾದರಿ ಎನಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆಗೆ ಹೊರ ಜಿಲ್ಲೆಯವರು ಹಾಗೂ ಪ್ಯಾರಾಮಿಲಿಟರಿ ಪಡೆಯನ್ನ ಕ್ರಿಟಿಕಲ್ ಮತಗಟ್ಟೆ ವ್ಯಾಪ್ತಿಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಹೀಗಾಗಿ ಎಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಅಥವಾ ಅಹಿತಕರ ಘಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ. ಹಾಸನ ನಗರದ ಮತಗಟ್ಟೆ ಸಂಖ್ಯೆ 208ರಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ನಗರದ ಹೊಳೆನರಸೀಪುರ ರಸ್ತೆಯಲ್ಲಿರುವ ಸೈಂಟ್ ಫಿಲೋಮಿನಾ ಶಾಲೆಯಲ್ಲಿ ಬೆಳಗ್ಗೆ 7:30ರ ಸುಮಾರಿಗೆ ಆಗಮಿಸಿದ ಸತ್ಯಭಾಮ ಮತ ಚಲಾಯಿಸಿದರು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರು ನೀಡಿಕೆ ಸೇರಿದಂತೆ ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾರ್ಡ್ ಪ್ರದರ್ಶನ ಮಾಡಿ ಮತ್ತೊಮ್ಮೆ ಕಿಡಿಕಾರಿದರು. ಹೊಳೆನರಸೀಪುರ ತಾಲೂಕಿನ ಪಡವಲಹಿಪ್ಪೆಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಮಹಾಜನತೆ ಮುಂದೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. 1 ಲಕ್ಷ ಕೊಡುತ್ತೇವೆ ಎಂದು ಖರ್ಗೆ, ರಾಹುಲ್ ಹೇಳ್ತಾರೆ. ಇವರೇನು ಸಿಎಂ ಅಥವಾ ಪ್ರಧಾನಿನ? ಆದರೂ ಕೆಲವು ಮನೆಗಳಿಗೆ ಈ ಕಾರ್ಡ್ ಹಂಚಿದ್ದಾರೆ. ಮುಂದುವರಿದು ಸಾಲ ಮನ್ನಾ, ಜಾತಿ ಗಣತಿ ಅಂತ ಹೇಳಿದ್ದಾರೆ. ಹಿಂದೆಯೂ ಇದೇ ರೀತಿ ಕಾರ್ಡ್ ಹಂಚಿದ್ದರು. ಕೇರಳ, ತಮಿಳುನಾಡಿನಲ್ಲಿ ಇಲ್ಲದೆ ಕರ್ನಾಟಕದಲ್ಲೇ ಏಕೆ ಹಂಚಿಕೆ ಮಾಡಿದ್ದಾರೆ? ಸಿಎಂ ಅಥವಾ ಡಿಸಿಎಂ ಸಹಿ ಮಾಡಿದ್ರೆ ಒಪ್ಪಿಕೊಳ್ಳಬಹುದು. ಜನರಿಗೆ ವಂಚನೆ, ಮೋಸ ಮಾಡುವ ಕೃತ್ಯ ರಾಜ್ಯದಲ್ಲಿ ನಡೆದಿದೆ. ಇದು ಕೀಳುಮಟ್ಟದ ರಾಜಕಾರಣ. ಬಹುಶಃ ಹಿಂದೆಂದೂ ನಡೆದಿರಲಿಲ್ಲ. ಇದೊಂದು ರಾಜ್ಯದಲ್ಲಿ ಸೋಲುತ್ತೇವೆ ಎಂದು ಜನರಿಗೆ ಮೋಸ ಮಾಡಿ ಇಂತಹ ಕಾರ್ಡ್ ಹಂಚಿದ್ದಾರೆ. ಮಾಜಿ ಪ್ರಧಾನಿಯಾಗಿ ನಾನು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದೇನೆ. ನಾನು ತಪ್ಪು ಮಾತನಾಡಿದರೆ ನನ್ನ ಮೇಲೆ ಯಾವ ಕೇಸು ಬೇಕಾದರೂ ಹಾಕಬಹುದು. ಕುಮಾರಸ್ವಾಮಿ ಪ್ರಜ್ವಲ್ ಸೋಲಿಸಲು ಹಾಗೂ ಬಿಜೆಪಿ ಅಭ್ಯರ್ಥಿ ಇರುವ ಕಡೆಯೂ ಹಂಚಿದ್ದಾರೆ. ಹೀಗೂ ಜನರಿಗೆ ಮೋಸ ಮಾಡಬೇಕಾ? ಇಂದು ಎಲೆಕ್ಷನ್ ನಡೆಯುತ್ತಿರುವ 14 ಕ್ಷೇತ್ರದಲ್ಲಿ ಕೆಟ್ಟ ಕರಪತ್ರ ಹಂಚಿದ್ದಾರೆ. ಜನ ವಿದ್ಯಾವಂತರು ನಂಬಲ್ಲ. ಕೆಲ ಹೆಣ್ಣು ಮಕ್ಕಳು ಲಕ್ಷ ಕೊಡ್ತಾರಂತೆ ಎಂದು ನಂಬುತ್ತಾರೆ. ಹಾಸನದಲ್ಲಿ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ದೂರು ನೀಡಲಾಗಿದೆ. ದೇಶ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಸೋಲು ಗೆಲುವು ಅಲ್ಲ. ಪ್ರಜಾಪ್ರಭುತ್ವ ಉಳಿಸಿ ನಾನು ಹಾಸನ ಜಿಲ್ಲೆಯಲ್ಲಿ ಓಡಾಡಿದ್ದೇನೆ. ನಾನು ಇಲ್ಲೇ ಇರ್ತೇನೆ. ಏನೇನೋ ಅಪಪ್ರಚಾರ ಮಾಡಿದ್ದಾರೆ ಎಂದಷ್ಟೇ ಹೇಳಿದರು. ತೆಲಂಗಾಣ ಇದು ಒಂದು ರಾಜ್ಯದಲ್ಲಿ ಸೋಲ್ತೀವಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಈ ಥರದ ಕಾರ್ಡನ್ನು ದಯಮಾಡಿ ನಾನು ಜವಾಬ್ದಾರಿಯಿಂದ ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯಿಂದ ಈ ಒಂದು ಆರೋಪವನ್ನು ನಾನು ಮಾಡ್ತೇನೆ. ನಾನೇನಾದರೂ ತಪ್ಪಿತಸ್ಥ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಡೆಪ್ಟಿ CM ಆಗಲಿ ನನ್ನ ಮೇಲೆ ಯಾವ ಕೇಸನ್ನು ಬೇಕಾದರೂ ಹಾಕ್ಬೋದು. Who is Raju? He may be a candidate.
Kharge is even an auto candidate. He is the president of Indian National Congress. ಮೊನ್ನೆ ಹತ್ಕೊಂಡು ನನ್ನ ಹೆಣ್ಣ ಮಾರೋ ಮಣ್ಣು ಹಾಕಿ ಅಂತ 3 ದಿವಸದಲ್ಲಿ ಕೇಳಿಕೊಂಡು ಈ ಥರ ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ನೀವು ಹಂಚ್ತಾ ಇದ್ದೀರಲ್ಲ, ಕುಮಾರಸ್ವಾಮಿ ಸೋಲಿಸಬೇಕು, ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು. ಇದು ಬರೀ ಒಂದು ಈವನ್ BJP ಕ್ಯಾಂಡಿಡೇಟ್ಗಳಿಗೂ ಅಲ್ಲೂ ಹಂಚಿದ್ದಾರೆ. ನಾನು ಕೇಳಿದೆ, ತುಮಕೂರಲ್ಲಿ ಹಂಚಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಹಂಚಿದ್ದಾರೆ, ಚಿತ್ರದುರ್ಗ ಹಂಚಿದ್ದಾರೆ. ಇದು 4 ಕಡೆ ಕೇಳಿದೆ. ಈ ರಾಜ್ಯದಲ್ಲಿ BJP ನಿಂತಿರೋ ಕಡೆಯೂ ಅಂದರೆ NDA ಕ್ಯಾಂಡಿಡೇಟ್ಗಳು, JDS, ಭಾರತೀಯ ಜನತಾ, ಇದನ್ನ ಯಾರು ಅನುಗಳಿರಕ್ಕಾಗ. ಇದಕ್ಕೆ ಬೆಲೆ ಏನು? ಇಷ್ಟು ಜನಕ್ಕೆ ಮೋಸ ಮಾಡಬೇಕು. ಇದೊಂದು ಕಾಂಗ್ರೆಸ್ ಅಂತ ಕರೀತೀರ? ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಲೆಟ್ ಇಟ್ ಗೋ both in electronic media and ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಪತ್ನಿ ಚೆನ್ನಮ್ಮ ಹೊಳೆನರಸೀಪುರ ತಾಲೂಕು ಪಡುವಲಹೆಪ್ಪೆಯ ಮತಗಟ್ಟೆ ಸಂಖ್ಯೆ 251ರಲ್ಲಿ ಮತದಾನ ಮಾಡಿದರು. ಇದಕ್ಕೂ ಮುನ್ನ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಹರದನಹಳ್ಳಿಯ ದೇವೇಶ್ವರ, ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಪಡುವಲಹೆಪ್ಪೆ ಗ್ರಾಮದ ಕೋದಂಡರಾಮ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ತಂದೆ ತಾಯಿ ನಂತರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ಅವರೊಂದಿಗೆ ಆಗಮಿಸಿ ಇದೇ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು. ಎಲ್ಲರಿಗೂ ಮುಂಚೆಯೇ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮೊದಲಿಗರಾಗಿ ಬಂದು ಹಕ್ಕು ಚಲಾಯಿಸಿದರು. ಇದಕ್ಕೂ ಮುನ್ನ ಹರದನಹಳ್ಳಿ ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಮತದಾನದ ವೇಳೆ ಪ್ರತಿ ಬಾರಿಯೂ ದೇವೇಗೌಡರ ಇಡೀ ಕುಟುಂಬ ಸದಸ್ಯರು ಒಟ್ಟಾಗಿ ಆಗಮಿಸಿ ಮತದಾನ ಮಾಡುತ್ತಿದ್ದರು. ಆದರೆ ಈ ಬಾರಿ ಪ್ರತ್ಯೇಕವಾಗಿ ಆಗಮಿಸಿ ವೋಟಿಂಗ್ ಮಾಡಿದ್ರು. ಎಲ್ಲರಿಗಿಂತ ಮೊದಲು ಏಕಾಂಗಿಯಾಗಿ ಆಗಮಿಸಿ ಪ್ರಜ್ವಲ್ ಮತ ಹಾಕಿದ್ರೆ ನಂತರ ದೇವೇಗೌಡರು, ತರುವಾಯ ರೇವಣ್ಣ ದಂಪತಿ ಹಕ್ಕು ಚಲಾಯಿಸಿದ್ರು. ಸೂರಜ್ ಕಡೆಯದಾಗಿ ಬಂದು ವೋಟ್ ಮಾಡಿದ್ರು. ಇವತ್ತು ದೇಶದಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ, ಹಾಗೆ ರಾಜ್ಯದಲ್ಲೂ ನಡೀತಾ ಇದೆ. ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನಮ್ಮ BJP ಮತ್ತು JDS ಬೆಂಬಲಿತ NDA ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ. ಇವತ್ತು ನಮ್ಮ ಇಡೀ ಕುಟುಂಬದವರು ಇಡೀ ಜಿಲ್ಲೆನೊಳಗಡೆ ಅವ್ರಿಗೆ ಮಾಡಿರೋಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರಿಗೂ, ಅದು ದೇವೇಗೌಡರ ಕುಟುಂಬದ ಮೇಲೆ ಆಗ್ಬೋದು, ರೇವಣ್ಣ ಅವ್ರ ಮನೆಯವ್ರ ಮೇಲೆ ಆಗ್ಬೋದು, ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ. ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ತಾನೆ ಜನ ವೋಟ್ ಮಾಡ್ತಾ ಇದ್ದಾರೆ. ನನ್ನ ಮಗ ಗೆಲ್ಲದಂತೂ ಗ್ಯಾರಂಟಿ, ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರೆ. ಇವತ್ತು ಲೋಕಸಭೆ ಚುನಾವಣೆ 14 ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ವೋಟ್ ಹಾಕ್ತಾ ಇದ್ದಾರೆ. ಇವತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದಿಂದ ವೋಟ್ ಹಾಕಿದ್ದೀನಿ. ಪ್ರಜ್ವಲ್ ರೇವಣ್ಣ ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾಗೋದು ಆ ತಾಯಿ ಆಶೀರ್ವಾದದಿಂದ ಆಗ್ತಾರೆ ಅಂತ ಹೇಳ್ತೀನಿ. ಏಕೆಂದರೆ ಇವತ್ತು ಏನೇ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಈ ಜಿಲ್ಲೆಯ ಜನ ನನ್ನ ಕೈ ಬಿಡಲ್ಲ. ಈ ಜಿಲ್ಲೆಯ ಕಳೆದ 25 ವರ್ಷ ಸೇವೆ ಮಾಡಿದ್ದೀನಿ, ಶಾಸಕ ಮಾಡಿದ್ದೀನಿ, ಮಂತ್ರಿಯ ಮಾಡಿದ್ದೀನಿ. ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋದಕ್ಕೆ ಕೈಲಾದಷ್ಟು ಮಾಡಿದ್ದೀನಿ. ಇವತ್ತು ಸುಮಾರು ಕುಡಿಯೋ ನೀರಿಗೆ 4,900 ಕೋಟಿ ಪ್ರಜ್ವಲ್ ಅವರು 5 ವರ್ಷ ಆಡಳಿತದಲ್ಲಿ ತಂದಿದ್ದಾರೆ. 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ, ಬೆಂಗಳೂರು.
ನಗರದ ಹೇಮಾವತಿ ನಗರದಲ್ಲಿರುವ ರಾಯಲ್ ಅಪೋಲೋ ಶಾಲೆಯಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಮತ್ತು ಪತ್ನಿ ಜೊತೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಮತದಾನ ಮಾಡಿದ ನಂತರ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ನನ್ನ ಹಕ್ಕು ಚಲಾಯಿಸಿದ್ದೇನೆ. ನಮ್ಮ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರ ಜನರ ಒಲವು ಹೆಚ್ಚಿದ್ದು 100ಕ್ಕೆ 100ರಷ್ಟು ಗೆಲುವು ಸಾಧಿಸಲಿದ್ದಾರೆ. ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನ ನಮ್ಮ ಹಕ್ಕು. ಯಾರು ಕೂಡ ಮತದಾನ ಮಾಡದೆ ಹೊರಗೆ ಉಳಿಯಬಾರದು. ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು 3 ಕಡೆ ಸ್ಪರ್ಧೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಣ್ಣ, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಸೇರಿದಂತೆ ಒಟ್ಟಾರೆ ರಾಜ್ಯದ 28 ಸ್ಥಾನಗಳಲ್ಲೂ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭಿವೃದ್ಧಿ ಕೆಲಸಗಳು ನಮಗೆ ಪೂರಕವಾಗಿವೆ. ಹಾಸನ ಕ್ಷೇತ್ರದಲ್ಲಿ 20,000ಕ್ಕೂ ಅಧಿಕ ಲೀಡ್ ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಗಲಿವೆ ಎಂದ ಅವರು, ರಾಯಲ್ ಅಪೋಲೋ ಮತಗಟ್ಟೆಯಲ್ಲಿ ನಾನು ಮತ್ತು ಪತ್ನಿ ಮತ ಹಾಕಲು ಬಂದಾಗ ಇಲ್ಲಿರುವ 4 ಮತಗಟ್ಟೆಗಳಲ್ಲಿ ಬೆಳಗ್ಗೆ 8 ಗಂಟೆ ಆದರೂ ಇಬ್ಬರು ಬಿಎಲ್ಒಗಳು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಮತದಾರರ ಪಟ್ಟಿಯಲ್ಲಿ ನನ್ನ ಪತ್ನಿ ಹೆಸರು ಹುಡುಕಲು ತಡವಾಯಿತು ಎಂದು ಅಸಮಾಧಾನ ಹೊರಹಾಕಿದರು. ಈ ಕಾರಣದಿಂದಲೇ ಗೊಂದಲದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು. ಕರೆ ಮಾಡಿದ ನಂತರ ಒಬ್ಬರೇ ಅಧಿಕಾರಿಗಳು ಬಂದರು ಎಂದರು. 2024 ಇವತ್ತು ಲೋಕಸಭಾ ಚುನಾವಣೆ. ತಮಗೆಲ್ಲರಿಗೂ ಗೊತ್ತಿದೆ, ಲೋಕಸಭಾ ಚುನಾವಣೆ ಇದು ಮೊದಲನೇದಾಗಿ ನಾನು ಬಂದು ಬೆಳಗ್ಗೆ 7 ಗಂಟೆಗೆ ಬಂದು ಮೊದಲನೇ ಮತದಾನ ಮಾಡಿ ಇವತ್ತು ನಮ್ಮ JDSನ ಒಂದು ಗೆಲುವಿಗೆ ಎಲ್ಲ ಮತದಾರರು ನಮ್ಮ ಪರವಾಗಿದ್ದಾರೆ ಅಂತ ಇವತ್ತು ನೀವೇ ನೋಡ್ತಾ ಇದ್ದೀರಿ ಯಾವ ಮಟ್ಟದಲ್ಲಿ ನಾವು ಬಂದು ಇದು ಮಾಡ್ತಾಯಿದ್ದಾರೆ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ, ಮತದಾನ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ಕೂಡ ಮತದಾನ ಮಾಡದಲೇ ಮರಿಬಾರ್ದು. ದಯಮಾಡಿ ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿ ಇದೆ ಸರ್ ವಾತಾವರಣ? NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು 100ಕ್ಕೆ 100 ಭಾಗ ಖಚಿತವಾಗಿ ಗೆಲ್ತಾರೆ ಅಂತ ತಮ್ಮ ಮೂಲಕ ಹೇಳ್ತೇವೆ. ಇವತ್ತು JDSನ ಎಲ್ಲ 3 ಕಡೆ ಏನು ನಮ್ಮ ಇದರಲ್ಲಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿ, ಮತ್ತು 25 ಏನು BJP ಅಭ್ಯರ್ಥಿಗಳು ಸಂಪೂರ್ಣ 28ಕ್ಕೆ 28 ಗೆಲ್ಲುವ ಒಂದು ವಾತಾವರಣ ಕಾಣ್ತದೆ. ಹಾಸನ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಪತ್ನಿ ಡಾಕ್ಟರ್ ಕಾವ್ಯ ಪ್ರೀತಂ ಜೊತೆ ಆಗಮಿಸಿ ನಗರದ BGS ಶಾಲೆಯ ಮತಗಟ್ಟೆ ಸಂಖ್ಯೆ 90ರಲ್ಲಿ ಮತದಾನ ಮಾಡಿದರು. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಿರೋಂಥ ಈ ಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾದ ಬೆಂಬಲವನ್ನು ಕರ್ನಾಟಕದ ಜನತೆ 14ಕ್ಕೆ 14 ಗೆಲ್ಲಿಸೋದ್ರ ಮೂಲಕ NDA ಮೈತ್ರಿಕೂಟಕ್ಕೆ ಭಾರಿ ಗೆಲುವನ್ನು ತಂದುಕೊಡ್ತಾರೆ ಅನ್ನೋದು ಜನರ ವಿಶ್ವಾಸ ಇದೆ, ನಮ್ಮೆಲ್ಲರ ವಿಶ್ವಾಸ ಕೂಡ ಇದೆ. ಮುಂಬರುವಂಥ 2ನೇ ಹಂತದ ಚುನಾವಣೆಯಲ್ಲೂ ಕೂಡ ಇವತ್ತಿಂದ ಕಾರ್ಯಕರ್ತರೆಲ್ಲ ಆ ಭಾಗದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟು ಈ ಭಾಗದಲ್ಲಿ ಯಾವ ರೀತಿಯಾಗಿ 14ಕ್ಕೆ 14 ಗೆಲ್ಲುವಂಥ ಅವಕಾಶ ಇದೆ, ಅದೇ ಅವಕಾಶವನ್ನು ಮುಂದಿನ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯಲ್ಲೂ ಕೂಡ ಆಗಿ ಅತ್ಯಂತ ಯಶಸ್ವಿಯಾಗಿ ನರೇಂದ್ರ ಮೋದಿಯವರು ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪಡವಲಹಿಪ್ಪೆ ಮತಗಟ್ಟೆಯಲ್ಲಿ ಜೆಡಿಎಸ್ನವರು ನಕಲಿ ಮತದಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟ್ ಆರೋಪಿಸಿದ ಘಟನೆ ನಡೆಯಿತು. ಪಡವಲಹಿಪ್ಪೆ ಗ್ರಾಮದ ಮತಗಟ್ಟೆ ಸಂಖ್ಯೆ 151ರಲ್ಲಿ ನಕಲಿ ಮತದಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟರು ಆರೋಪಿಸಿದ್ದಾರೆ. ತಾಲೂಕಿನ ಪಡವಲಹಿಪ್ಪೆಯ ಮತಗಟ್ಟೆ ಸಂಖ್ಯೆ 151ರಲ್ಲಿ ನಕಲಿ ಮತದಾನ ಆಗಿದೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟ್ ರಾಘವೇಂದ್ರ ಆರೋಪಿಸಿದ್ದು, ಕೆಲಕಾಲ ಮತಗಟ್ಟೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು. ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದರೂ ಸಮಾಧಾನಗೊಳ್ಳದ ಕಾಂಗ್ರೆಸ್ ಏಜೆಂಟ್ ರಾಘವೇಂದ್ರ ಮತಗಟ್ಟೆ ಕೇಂದ್ರದಿಂದ ಹೊರನಡೆದ ಘಟನೆ ನಡೆಯಿತು. ಇಲ್ಲ ಬಿಡಿ ಸರ್, ನೀವು ಸೇವೆ ಮಾಡೋ ಉದ್ದೇಶ ಅವ್ರಿಗೆ ಸೇವೆ ಮಾಡಿದ್ದೀರಿ ಸರ್. ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾನು. ಹೇಳಿದ್ದೆ ಇಲ್ಲ, ನೀವು ಸೇವೆ ಮಾಡ್ತಾ ಇದ್ರಿ, ಸೇವೆ ಮಾಡ್ತಾ ಇದ್ರಿ. ಇಲ್ಲ ಸರ್, ನಾನು ಕೊಡಲ್ಲ. ಯಾರಾದ್ರೂ ಚುನಾವಣೆ ಮಾಡ್ಕೊಳ್ಳಿ, ನಾನು ಹೊರಗಡೆ ಹೋಗ್ತೀನಿ. ಇಲ್ಲ, ನಾನೇ ಕೊಡಲ್ಲ ಸರ್. ನಿಮಗೆ ಬೇಕಾದ ಕೋಟ ಹಾಕಿಸ್ಕೊಳ್ಳ ನಾನೇ ಕೊಡಲ್ಲ. ನಾನೇ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಮುಖಂಡ ಬನವಾಸಿ ರಂಗಸ್ವಾಮಿಯವರು ವಿದ್ಯಾನಗರದಲ್ಲಿರುವ ನೇತಾಜಿ ಶಾಲೆಗೆ ಬಂದು ಸರದಿಯಂತೆ ನಿಯಮ ಪ್ರಕಾರ ಮತದಾನ ಮಾಡಿ ಮುಖದಲ್ಲಿ ನಗೆ ಬೀರಿದಲ್ಲದೆ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವು ಪಡೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಮತದಾನ ಮಾಡಿ ಮಾತನಾಡಿದ ಅವರು, 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ವಿಧಾನಸಭಾ ಪರಾಜಿತ ಅಭ್ಯರ್ಥಿಯಾಗಿ ಒಬ್ಬ ಮತದಾರರಾಗಿ ನನ್ನ ಹಕ್ಕನ್ನು ಚಲಾಯಿಸಲಾಗಿದೆ. ಮತದಾರರು ಉತ್ಸಾಹದಿಂದ ಮತ ಹಾಕಲು ಬರುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ನೋಡಿ ಎಲ್ಲರೂ ಮತ ಹಾಕಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಪಡೆಯಲಿದ್ದಾರೆ ಎಂದರು. ಈ ದಿನ ನಡೀತಾ ಇರುವಂಥ ಚುನಾವಣೆಯಲ್ಲಿ
ಬನವಾಸೆ ರಂಗಸ್ವಾಮಿ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಪರಾಜಿತ ಅಭ್ಯರ್ಥಿಯಾಗಿ ಇವತ್ತಿನ ಒಬ್ಬ ಮತದಾರನಾಗಿ ಇವತ್ತು ತನ್ನ ಹಕ್ಕನ್ನು ಚಲಾಯಿಸಿದ್ದೇನೆ. ಎಲ್ಲರೂ ಕೂಡ ಉತ್ಸಾಹತೆಯಿಂದ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 42% ಆಗಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಮತ ಹಾಕಿದ್ದಾರೆ. ನನ್ನ ತಿಳಿದಂಗೆ 1.5 ರಿಂದ 2.25 ಲಕ್ಷ ಲೀಡಲ್ಲಿ ನಾವು ವಿನ್ ಆಗ್ತೀವಿ. ನಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರು ವಿನ್ ಆಗ್ತಾರೆ ಅಂತೇಳಿ ನನಗೆ ಭಾಳ ನಂಬಿಕೆ ಇದೆ. ಇಡೀ ನಮ್ಮ ತಾಲೂಕಿನ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಪರವಾದ ಅಲೆ ಮತ್ತು ಧ್ವನಿ ಹೆಚ್ಚಾಗಿದೆ. ಅದು ಉತ್ಸಾಹತೆಯಿಂದ ಕಂಡುಬರೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಮತದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ರಾಜಕೀಯ ಅನ್ನೋದು ಜಸ್ಟ್ ಅದೊಂದು ಪಾರ್ಟ್ ಅಷ್ಟೇ. ಬದುಕು ಅನ್ನೋದು ದೊಡ್ಡ ಮಟ್ಟಕ್ಕಿದೆ. ಆ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಕಷ್ಟ ಸುಖದಲ್ಲಿ ದೇಶ ಉದ್ಧಾರಕ್ಕಾಗಿ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡಬೇಕೆಂದು ಸ್ವಾತಂತ್ರ್ಯ ಅಭ್ಯರ್ಥಿ ಮಾಜಿ ಸೈನಿಕ ಬಸವರಾಜು ಜೇಡಿ ತಿಳಿಸಿದರು. ನಗರದಲ್ಲಿಂದು ಮತದಾನ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶ ಕಾಯುವ ಸೈನಿಕರಿಗೆ ಇಂದು ರಾಜಕೀಯ ಕ್ಷೇತ್ರದಲ್ಲಿ ಸೂಕ್ತ ಸ್ಥಾನಮಾನ ದೊರಕಬೇಕೆಂಬ ಉದ್ದೇಶದಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದೇನೆ. ಮತದಾನ ಎಲ್ಲರ ಹಕ್ಕು, ಅದನ್ನು ನಾವು ತಪ್ಪದೆ ಪಾಲಿಸುವುದರ ಜೊತೆಗೆ ಉತ್ತಮ ಆಡಳಿತ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದರು. ಮಾನ್ಯ ಮತದಾರರಲ್ಲಿ ನಾನೇನು ಇಷ್ಟು ದಿನಗಂಟಲು ಕೇಳ್ಕೊತಾ ಇದ್ದೆ, ಅದನ್ನೇ ನಾನು ಇವತ್ತು ಹೇಳೋಕ್ಕೂ ಅದನ್ನೇ ಇಷ್ಟಪಡ್ತೀನಿ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನು ಗುರುತಿಸ್ಕೊಡಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇವತ್ತು ಮುಗಿದೋದ ಕತೆ ಇದು. ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನು ಗುರುತಿಸ್ಕೊಡಿ. ಇದು ನಿಮಗೆ ಮುಂದೆ ಜನಗಳಿಗೆ ಒಂದು ಒಳ್ಳೆ ಆದೇಶವನ್ನು, ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಂತಾಗ್ತದೆ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಕಳಿಸ್ಕೊಡಿ, ದೇಶಕ್ಕೆ ಒಳ್ಳೆ ವ್ಯಕ್ತಿಯನ್ನು ಹಾರಿಸಿ ಕಳಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ಒಬ್ಬ ಇಂಡಿಪೆಂಡೆಂಟ್ ವ್ಯಕ್ತಿಯಾಗಿ, ಒಬ್ಬ ಮಾಜಿ ಸೈನಿಕನಾಗಿ, ದೇಶದ ಒಂದು ಪ್ರಾಮಾಣಿಕವಾಗಿ ನಾನು ಸರ್ವಿಸ್ ಮಾಡಿ ಬಂದುದರಿಂದ ನಾನು ಇದನ್ನು ಹೇಳಬಲ್ಲೆ, ದೇಶಕ್ಕೆ ಕಳಿಸೋಕ್ಕೆ ಒಳ್ಳೆ ವ್ಯಕ್ತಿಯನ್ನು ಕಳಿಸ್ಕೊಡಿ, ಒಳ್ಳೆ ವ್ಯಕ್ತಿ ಕಳಿಸಿ. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಇದನ್ನು ಆಮಿಷ ಕೊಟ್ಟು ಹಾಕಬಾರ್ದು. ಜನಗಳು ಯಾವುದೇ ಒಂದು ಆಮಿಷ ಕೊಟ್ಟು ಹಾಕೋದಾಗಲಿ, ಅವನ ಹಿನ್ನೆಲೆ ಇವತ್ತು ನಾನು ಒಬ್ಬ ಸೈನಿಕನಾಗಿ ನನ್ನ ಡಿಸಿಪ್ಲಿನ್ ಏನು, ನಾನೇನು, ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು. ಗ್ರಾಮಕ್ಕೆ ಮೂಲಸೌಕರ್ಯ ಕಲ್ಪಿಸದಿರುವುದನ್ನು ಖಂಡಿಸಿ ಗ್ರಾಮದ ಮಹಿಳೆಯರು ಚುನಾವಣೆಯಲ್ಲಿ ಮತದಾನ ಮಾಡದೆ ಹೊರಗುಳಿದ ಘಟನೆ ತಾಲೂಕಿನ ಹೊನ್ನೇನಹಳ್ಳಿ ಕಾವಲಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಹನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ಸುಮಾರು 45 ಕುಟುಂಬಗಳು ಚುನಾವಣೆಯಲ್ಲಿ ಮತಗಟ್ಟೆ ಸಂಖ್ಯೆ 57ರಲ್ಲಿ ಮತದಾನ ಮಾಡದೆ ಹೊರಗುಳಿದಿದ್ದಾರೆ. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶೇಖರಯ್ಯ, ನಮ್ಮ ಗ್ರಾಮಕ್ಕೆ ಸುಮಾರು 3 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ. ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯುವ ನೀರು, ಒಳಚರಂಡಿ, ರಸ್ತೆ ಇಲ್ಲದಂತಾಗಿದ್ದು, ಯಾರಿಗಾದರೂ ಆರೋಗ್ಯ ಸಮಸ್ಯೆಯಾದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರಲು ಹಿಂದೇಟಾಕುತ್ತಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಇಲ್ಲಿರುವ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿದ್ದರೂ ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಮಗೆ ಕುಡಿಯಲು ನೀರಿಲ್ಲದಂತಾಗಿದೆ. ಅದಕ್ಕೆ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾನ ಮಾಡದೆ ನಾವು ಹೊರಗುಳಿಯುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕು ಹೊನ್ನೇನಹಳ್ಳಿ ಕಾವಲು ಗ್ರಾಮದ ಹನಿಕೆ ಗ್ರಾಮ ಪಂಚಾಯತಿ ಸೇರಿದ ಈ ಊರು ಹೊನ್ನೇನಹಳ್ಳಿ ಕಾವಲು ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ರೋಡ್ 35 ವರ್ಷದಿಂದ ಒಂದು ರೋಡ್ ಇಲ್ಲ. ಎತ್ತು ಗಾಡಿ ತಿರುಗುವಂತ ಕೆಪಾಸಿಟಿ ಇಲ್ಲ. ಎಲ್ಲ SC ST ಸೇರಿದ ಜನ 150-300 ಮನೆಗೆ ಒಕ್ಕಲಿದೆ. ಪರಿಶಿಷ್ಟ ಪಂಗಡ ಸೇರಿದ ಕೂಲಿ ಕಾರ್ಮಿಕರು ಮತ್ತು ಏನೇ ಬೆಳೆ ಬೆಳೆದ್ರು ನಾವು ತಲೆ ಮೇಲೆ ಹೊರಬೇಕು, ಆ ಪರಿಸ್ಥಿತಿ ಬಂದಿದೆ. ಹೆಂಗಸರು ಮಕ್ಕಳು ಓಡಾಡಕ್ಕೆ ಜಾಗ, ರೋಡ್ ಇಲ್ಲ. ರೋಡ್ ಇಲ್ಲದೆ ಈ ಸ್ಕೂಲ್ ಮಕ್ಕಳು ಆಸ್ಪತ್ರೆಗೆ ಹೋಗದೆ, ಆಸ್ಪತ್ರೆಯಿಂದ ಸ್ಕೂಲಿಗೆ ಬರದೆ ತುಂಬಾ ತೊಂದರೆ ಅನುಭವಿಸ್ತೀವಿ. 35 ವರ್ಷದಿಂದ ನಾವು ನಮ್ಮನ್ನು ನೋಡೋರು ಯಾರೂ ದಿಕ್ಕು ದೆಸೆ ಇಲ್ಲ. ಓಟಿಗಾಗಿ MLಗಳು, MP ಗಳು, ಈ ಗ್ರಾಮ ಪಂಚಾಯತಿಯರು ಎಲ್ಲ ಬಂದು ನಮ್ಮಲ್ಲಿ ಓಟ್ ಹಾಕ್ಸ್ಕೊಂಡು ನಮಗೆ ನಿರ್ಗತಿ ಮಾಡಾಕಿದ್ದಾರೆ. ಇವತ್ತಂತೂ ಯಾರು ಬಂದೇ ಇಲ್ಲ. ಈ ಸರಿ ನಮ್ಮ ಗ್ರಾಮಕ್ಕೆ ಯಾರು ಬಂದಿಲ್ಲ. ನಾವು ಓಟನ್ನು ಬಹಿಷ್ಕರಿಸ್ತೀವಿ, ಮತ ಬಹಿಷ್ಕಾರ ಮಾಡ್ತಾ ಇದೀವಿ. ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ, ಊರಿನ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಚುನಾವಣಾ ಬಹಿಷ್ಕಾರವನ್ನು ಹೊನ್ನೇನಹಳ್ಳಿ ಕಾವಲಿನಿಂದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಎಲ್ಲ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಂಗಸ್ವಾಮಿ, ರಾಜಯ್ಯ, ತೀರ್ಥಯ್ಯ, ಜಗದೀಶ್, ವಿಜಯಕುಮಾರ್, ಮಲ್ಲೇಶಯ್ಯ, ಜಯಂತಿ, ರೇಣುಕಾ, ಆಶಾ, ಪೂಜಾ, ಗಂಗಾ, ಮಲ್ಲಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಗ್ರಾಮಕ್ಕೆ ಮೂಲಸೌಕರ್ಯ ಹಾಗೂ ಪ್ರತ್ಯೇಕ ಬೂತ್ ಕಲ್ಪಿಸದ ಕಾರಣ 2024ರ ಲೋಕಸಭಾ ಚುನಾವಣೆಯನ್ನ ಮತದಾನ ಮಾಡದೆ ಬಹಿಷ್ಕರಿಸಿರುವ ಘಟನೆ ಅರಕಲಗೂಡು ತಾಲೂಕಿನ ಕಾನೂನುಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ.
ಈ ಸಂಬಂಧ ಗ್ರಾಮಸ್ಥರು ಮಾತನಾಡಿ, ಸದ್ಯ ಗ್ರಾಮದಲ್ಲಿ 300ರಿಂದ 400 ಮತದಾರರಿದ್ದಾರೆ. ಆದರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಲ್ಲದೆ ಗ್ರಾಮದಲ್ಲಿ ಪ್ರತ್ಯೇಕ ಬೂತ್ ವ್ಯವಸ್ಥೆ ಇಲ್ಲದ ಕಾರಣ ಪಕ್ಕದ ಊರಿಗೆ ತೆರಳಿ ಮತಚಲಾವಣೆ ಮಾಡಬೇಕಾಗಿದೆ. ಗ್ರಾಮದಲ್ಲಿ ಬಹುತೇಕ ವೃದ್ಧರೇ ಹೆಚ್ಚಿದ್ದು ಅವರಿಗೆ ಇನ್ನೊಂದೆಡೆ ತೆರಳಲು ಸರಿಯಾದ ವ್ಯವಸ್ಥೆಯೂ ಇಲ್ಲ. ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದುದರಿಂದ ಈ ಬಾರಿ ಚುನಾವಣೆಯನ್ನ ಮತ ಚಲಾಯಿಸದೆ ಬಹಿಷ್ಕರಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಕಾನೂನುಕೊಪ್ಪಲು ಕಡೆಯಿಂದ ಕಾನೂನುಕೊಪ್ಪಲು ಗ್ರಾಮಸ್ಥರ ವತಿಯಿಂದ ನಾವು ಚುನಾವಣೆನ ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಅಂದರೆ, ನಮ್ಮೂರಲ್ಲಿ ಈಗ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮುಖ್ಯವಾಗಿ. ಜೊತೆಗೆ ನಮ್ಮ ಗ್ರಾಮದಿಂದ ನಾವು ಬೇರೆ ಗ್ರಾಮಕ್ಕೆ ಹೋಗಿ ಮತ ಚಲಾವಣೆ ಮಾಡೋ ಅಂಥ ಪರಿಸ್ಥಿತಿ ಬಂದೈತೆ. ನಮ್ಮೂರಲ್ಲೂ ಕೂಡ ಸುಮಾರು 380ರಿಂದ 400 ಮತ ಚಲಾವಣೆ ಮಾಡೋ ಅಂಥ ಹಕ್ಕುದಾರರು ಇಲ್ಲಿದ್ದಾರೆ. ಅದರಲ್ಲಿ ಸುಮಾರು 25ಕ್ಕೂ ಹೆಚ್ಚು ವೃದ್ಧರಿದ್ದಾರೆ, ಸುಮಾರು ಅಂಗವಿಕಲರಿದ್ದಾರೆ, ಸುಮಾರು ಜನ ಅನಾರೋಗ್ಯವಂತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಇಲ್ಲಿಂದ ಬೇರೆ ಗ್ರಾಮಕ್ಕೆ ಕರ್ಕೊಂಡೋಗಿ ನಾವು ಮತ ಚಲಾವಣೆ ಮಾಡೋದು ತುಂಬ ಕಷ್ಟಕರವಾದ ಸಂಗತಿಯಾಗಿದೆ. ಅಲ್ಲಿ ಹೋದ್ರೂ ಕೂಡ ನಾವು ಇಲ್ಲಿಂದ ಕಷ್ಟಪಟ್ಟು ಹೋದ್ರೂ ಕೂಡ ಅಲ್ಲಿ ನಮಗೆ ನಿಲ್ಲೋದಕ್ಕೆ ಕೂರೋದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ತುಂಬ ಕಷ್ಟ ಆಗ್ತಾ ಇದೆ. ಹಂಗಾಗಿ ನಾವೇನು ಮಾಡ್ತಿದ್ದೀವಿ, ನಮ್ಮೂರಿಗೇನೆ ನಮಗೆ ನಮ್ಮ ಮತ ಚಲಾವಣೆ ಮಾಡೋದಕ್ಕೆ ನಮ್ಮ ಗ್ರಾಮದಲ್ಲೇ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ತುಂಬ ಮನವಿ ಮಾಡ್ಕೋತಾ ಇದ್ದೀವಿ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸ್ಕೋಬೇಕಾಗಿ ನಾವು ತಮ್ಮಲ್ಲಿ ಕಳಂಕಳಿಯ ಮನವಿ ಮಾಡ್ಕೋತಾ ಇದ್ದೀವಿ. ದಯಮಾಡಿ ಆದಷ್ಟು ಬೇಗ ಬಂದು ನೀವು ಮನವಿ ಮಾಡಿಕೊಟ್ರೆ ನೀವು ಮನವಿ ಮಾಡಿಕೊಟ್ರೆ ನಾವು ನೀವೇನು ಹೇಳ್ತೀರೋ ಮುಂದಕ್ಕೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಇಲ್ಲ ಅಂದರೆ ನಮ್ಮ ಹಕ್ಕನ್ನ ನೀವು ಕಿತ್ಕೊಂಡಿದ್ದೀರಿ ಅಂತ ನಾವು ದೂಷಣೆ ಮಾಡಿಕೊಂಡು ನಾವು ಮುಂದಿನ ಕ್ರಮ ಏನಾಯಿತು ನಾವು ಕ್ರಮ ವಹಿಸ್ಕೋಬೇಕಾಗುತ್ತೆ. ದಯಮಾಡಿ ಆದಷ್ಟು ಬೇಗ ಬಂದು ನಮ್ಮ ಸಮಸ್ಯೆನ ನೀವು ಬಗೆಹರಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಂಕಳಿಯ ಮನವಿ ಮಾಡ್ಕೋತಾ ಇದ್ದೀವಿ. ಸರದಿ ಸಾಲಿನಲ್ಲಿ ನಿಂತು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮತ ಚಲಾಯಿಸಿದರು. ನುಗ್ಗೇಹಳ್ಳಿ ಹೋಬಳಿ ಜಂಬೂರು ಸ್ವಗ್ರಾಮದಲ್ಲಿ ಕುಟುಂಬ ಸಮೇತ 2024ರ ಲೋಕಸಭಾ ಚುನಾವಣೆಯ ಅಂಗವಾಗಿ ಸರದಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾಯಿಸಿ ಮಾತನಾಡಿದ ಅವರು, ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಗೆಲುವು ನಿಶ್ಚಿತ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರ ದುರಹಂಕಾರ, ದುರಾಡಳಿತದಿಂದ ಜನಸಾಮಾನ್ಯರು ಬೆಸತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಕೆಲ ಸಾಮಾಜಿಕ ಜಾಲತಾಣ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಬಂದ ವರದಿ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರವರ ಅಶ್ಲೀಲ ಚಿತ್ರಗಳ ವಿಡಿಯೋ ಚಿತ್ರೀಕರಣಗಳು ಮತದಾರರಲ್ಲಿ ಪ್ರಜ್ವಲ್ ಮೇಲೆ ಪರಿಣಾಮ ಉಂಟು ಮಾಡಿದೆ. ಈ ಬಾರಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರಿಗೆ ಮತದಾರರು ಸರಿಯಾದ ಪಾಠವನ್ನು ಕಲಿಸಲಿದ್ದಾರೆ. ಈ ಬಾರಿ ಶ್ರೇಯಸ್ ಪಟೇಲ್ ರವರು ಸುಮಾರು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಖಚಿತ ಎಂದರು. ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ಬಿಜೆಪಿ JDS ಮೈತ್ರಿಯಿಂದ ಪ್ರಜ್ವಲ್ ಅವರು ಚುನಾವಣೆ ನಿಂತಿದ್ದಾರೆ. ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ಹವಾ ಇದ್ದಿದೆ. 99ರಲ್ಲಿ ಏನು ಕೃಷ್ಣಗೌಡರು 1,80,000 ಲೀಡರ್ ಗೆದ್ದರು, ಅದೇ ರೀತಿ ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ. ಚುನಾವಣೆ ಇಷ್ಟೇ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಡುವಂಥದ್ದು ಇರ್ಬೋದು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಸಾಧನೆ, ಅದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾಗರಿಕರು ಒಂದು ಈ ಲೋಕ ಕಲ್ಯಾಣಕ್ಕೆ ಅನ್ನಬೇಕಲ್ಲ, ಆ ರೀತಿ ಪ್ರಜ್ವಲ್ ಅವರ ಉಡಾಫೆ, ಉದಾಸೀನತೆ, ಅವರ ವೈಯಕ್ತಿಕ ನ್ಯೂನ್ಯತೆಗಳು ಹಾಗೂ ಕಳೆದ ಚುನಾವಣೆಯಲ್ಲಿ ಅರ್ಜಿನೇ ಹಾಕೋಕ್ಕಾಗಿರಲಿಲ್ಲ. ಈಗ ಆಲ್ರೆಡಿ ರಿಜೆಕ್ಟ್ ಆಗಿರೋದು ಅವರು ಜನನು ಕೂಡ ಈ ಸರಿ ತಿರಸ್ಕಾರ ಮಾಡಿದರು. ನಮ್ಮ ಶ್ರೇಯಸ್ ಪಟೇಲ್ ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ 3ನೇ ಬಾರಿ ಪ್ರಧಾನಿಯಾಗುವ ಐತಿಹಾಸಿಕ ಕ್ಷಣಗಳು ಹತ್ತಿರವಿದೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ HK ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಕೋಟೆ ಬಾಲಕರ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿ ಬಳಿಕ ಮಾತನಾಡಿದ ಅವರು, ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಲು ಸಂವಿಧಾನ ನಮಗೆ ನೀಡಿದ ಮತದಾನ ಅತ್ಯಂತ ಪ್ರಮುಖವಾಗಿದೆ. ಒಂದು ಕಾಲಘಟ್ಟಕ್ಕೆ ಮತದಾನ ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿತ್ತು. ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಸಂವಿಧಾನ ದೇಶದಲ್ಲಿ ರಚನೆಯಾದ ಬಳಿಕ ಬಡವ, ಶ್ರೀಮಂತ, ಜಾತಿ, ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಮತದಾನ ನಡೆಸುವ ಹಕ್ಕನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಗರಿಕರು ಸಂವಿಧಾನ ನೀಡಿದ ಹಕ್ಕನ್ನು ಚಲಾಯಿಸುವ ಮೂಲಕ ದೇಶದಲ್ಲಿ ಸುಭದ್ರ ಆಡಳಿತಕ್ಕೆ ಮುನ್ನುಡಿ ಬರೆಯಬೇಕಿದ್ದು, ನಾನು ಕೂಡ ಇಂದು ಮತಗಟ್ಟೆಗೆ ಆಗಮಿಸಿ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಎಂದು ತಿಳಿಸಿದರು. 24ನೇ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕನ್ನು ಕೊಟ್ಟಂಥ ಪ್ರಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆಯನ್ನು ಮಾಡ್ತಾ, ಈ ದೇಶದ ಏಳಿಗೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತು ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಸಹ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷವಾದ ಒಂದು ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರ ಜೊತೆಯಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು
ಹಳೆಬೀಡು ಅಂತಕ್ಕಂಥದ್ದು ವಿಶ್ವದಲ್ಲೇ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಟಿಎ ಶ್ರೀನಿಧಿ, ಪ್ರಮೋದ್, ಶರತ್, ಶ್ರೀನಿವಾಸ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಜಿಲ್ಲೆಯ ಮತಬಾಂಧವರು ಈ ಬಾರಿ ಬದಲಾವಣೆಯನ್ನ ಕಾಣಬಯಸಿದ್ದಾರೆ ಎಂದು 2024ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ವಿವಿಧ ಮತದಾರರ ಮತಗಟ್ಟೆಗಳ ವೀಕ್ಷಣೆ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಮತಬಾಂಧವರು ಈ ಬಾರಿ ಬದಲಾವಣೆಯನ್ನ ಕಾಣಬಯಸಿದ್ದಾರೆ. ಆ ಬದಲಾವಣೆ ಈಗಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ್ತು ನೀವುಗಳು ಕಾಣಬಹುದು. ಕಳೆದ 20 ವರ್ಷಗಳಿಂದ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಆಡಳಿತ ಹೆಚ್ಚಾಗಿತ್ತು. ಆದರೆ ಈ ಬಾರಿ ಅನೇಕ ಮತಗಟ್ಟೆಗಳಿಗೆ ಬೆಳಗ್ಗಿನಿಂದ ಪ್ರವಾಸ ಮಾಡಿದ್ದು, ಈ ಪ್ರವಾಸದ ಅಂಕಿಅಂಶದ ಪ್ರಕಾರ ಜನರು ಬದಲಾವಣೆಯ ನಿಯಮವನ್ನು ಬಯಸುತ್ತಿದ್ದಾರೆ. ಈ ಬಯಕೆ ಈ ಲೋಕಸಭಾ ಚುನಾವಣೆಯಲ್ಲಿ ನೆರವೇರಲಿದೆ. ಇಂದು ರಾಜ್ಯದಲ್ಲಿ ಹಲವೆಡೆ ಮತದಾರರ ಹಬ್ಬ ಎಂದು ಮತದಾರರು ಹಬ್ಬದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸುತ್ತಿದ್ದಾರೆ. ಪ್ರತಿಯೊಬ್ಬ ಮತದಾರರು ಕೂಡ ಮತವನ್ನ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ. ಈ ಹಕ್ಕನ್ನು ದುರುಪಯೋಗ ಪಡಿಸಿಕೊಳ್ಳದೆ ಉತ್ತಮ ಅಭ್ಯರ್ಥಿಗೆ ಮತವನ್ನ ಚಲಾಯಿಸುವ ಮೂಲಕ ನಮ್ಮ ಹಕ್ಕು ನಮ್ಮ ಮತ ತಮ್ಮ ಮತ ದೇಶಕ್ಕೆ ಹಿತ ಎಂಬ ತತ್ವವನ್ನು ಪಾಲಿಸುವಲ್ಲಿ ಮತಬಾಂಧವರು ಸಹಕಾರಿಯಾಗಬೇಕು ಎಂದರು. ಬೆಳಗ್ಗೆಯಿಂದನೇ ಮತದಾನ ಶುರುವಾಗಿದೆ. ಇವತ್ತು ಮತದಾನ ಹಬ್ಬ ಅಂತ ಇಡೀ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದಾರೆ. ಮತದಾನ ನಮ್ಮೆಲ್ಲರ ಹಕ್ಕು. ಎಲ್ಲರೂ ನಾನು ಮುಖಾಂತರ ಹೇಳೋದಷ್ಟೇ, ಎಲ್ಲರೂ ಬಂದು ತಮ್ಮ ತಮ್ಮ ಮತಕೇಂದ್ರಗಳಲ್ಲಿ ಮತದಾನ ಮಾಡಿ ಅಂತ ಹೇಳ್ಕೊಳ್ತೀನಿ. ಜೊತೆಗೆ ಇವತ್ತು ನಾನು ಮೊದಲನೇದಾಗಿ ಮತದಾನ ಮಾಡಿ ಪ್ರತಿ ಬೂತ್ಗೂ ಈಗಾಗಲೇ 3ನೇ ತಾಲೂಕಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರದ ವಾತಾವರಣ ಇದೆ ಪ್ರತಿ ಮತಕೇಂದ್ರದಲ್ಲೂ. ಹಾಗಾಗಿ ಈ ಬಾರಿ ನಮ್ಮೆಲ್ಲ ಜಿಲ್ಲಾ ನಾಯಕರ, ತಾಲೂಕು ನಾಯಕರ ಒಗ್ಗಟ್ಟಿನ ಶ್ರಮದಿಂದ ಈ ಬಾರಿ ನಾವು ಕಾಂಗ್ರೆಸ್ ಗೆಲ್ತೀವಿ. ಸರ್, ಈಗ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಇದು ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಜನರೇ ಈ ಬಾರಿ ವಾಲಂಟಿಯರ್ ಆಗಿ ಮತ ಕೊಡ್ಲಿಕ್ಕೆ ಬಂದಿದ್ದಾರೆ. 2 ತಿಂಗಳಿಂದ ನಾವೆಲ್ಲ ತಾಲೂಕಲ್ಲಿ ನೋಡ್ತಿದ್ದೀವಲ್ಲ. ಮಾನದಂಡ ಅಂತ ಹೇಳಿದ್ರೆ ಒಂದು ಬದಲಾವಣೆ ಬಯಸಿದ್ದಾರೆ. ಜೊತೆಗೆ 5 ಗ್ಯಾರಂಟಿಗಳ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಯಾಗಿದ್ದಾವೆ. ಮತ್ತು ಎಲ್ಲ ನಮ್ಮ ನಾಯಕರ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರ, ಯೋಜನಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಸೇರಿದಂತೆ ಅನೇಕರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಸರದಿ ಸಾಲಿನಲ್ಲಿ ನಿಂತು ಕುಟುಂಬ ಸಮೇತರಾಗಿ ಶಾಸಕರಾದ ಶ್ರೀ ಸಿಎನ್ ಬಾಲಕೃಷ್ಣನವರು ಮತ ಚಲಾಯಿಸಿದರು. ಚನ್ನರಾಯಪಟ್ಟಣದ ಸ್ವಗ್ರಾಮ ಚೋಳಿನಹಳ್ಳಿ ಗ್ರಾಮಕ್ಕೆ ತೆರಳಿ ಪತ್ನಿ ಹಾಗೂ ಪುತ್ರಿಯರೊಟ್ಟಿಗೆ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿ ಮಾತನಾಡಿದ ಅವರು, ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೇವೇಗೌಡರವರ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣನವರು ಸ್ಪರ್ಧಿಸಿದ್ದು, ಶ್ರವಣಬೆಳಗೊಳ ಕ್ಷೇತ್ರದ ಎಲ್ಲಾ ಮತಗಟ್ಟೆಗಳಲ್ಲಿಯೂ ಯಶಸ್ವಿಯಾಗಿ ಮತ ಚಲಾವಣೆಗೊಂಡಿದೆ. ಪ್ರಜ್ವಲ್ ರೇವಣ್ಣನವರಿಗೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದ್ದು, ಗೆಲುವು ನಿಶ್ಚಿತವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ನಮಗೆ ವರದಾನವಾಗಿದ್ದು, ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪ್ರಿಯತೆ ಹಾಗೂ ಪ್ರಜ್ವಲ್ ರೇವಣ್ಣನವರು ಸಂಸದರಾಗಿ ಜಿಲ್ಲೆಗೆ ಕೊಟ್ಟಿರುವ ಅಭಿವೃದ್ಧಿ ಯೋಜನೆಗಳು ನಮ್ಮನ್ನ ಕೈ ಹಿಡಿಯಲಿದೆ ಎಂದರು. ಲೋಕಸಭೆಯ 2ನೇ ಹಂತದ ಒಂದು ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ದಿವಸ ನನ್ನ ಸ್ವಗ್ರಾಮ ಚೋಳಿನಹಳ್ಳಿಯಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೇನೆ. ಶ್ರೀಮತಿಯವರಿದ್ದಾರೆ, ನನ್ನ ಪುತ್ರಿ ನಕ್ಷತ್ರ ಇದ್ದಾರೆ, ಹಾಗೂ ನಮ್ಮ ನಗರದ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಬಂಧುಗಳಿದ್ದಾರೆ. ಇವತ್ತು ಇಡೀ ತಾಲೂಕಿನಾದ್ಯಂತ, ಕ್ಷೇತ್ರದಾದ್ಯಂತ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬೆಳಗ್ಗೆ ವಿರೂಪಾಕ್ಷಿಪುರದಲ್ಲಿ ಒಂದು EVM ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದು ಬದಲಾವಣೆ ಆಗಿದೆ. ಬಹುತೇಕ ಎಲ್ಲೂ ಕೂಡ ಒಂದು ಗಲಾಟೆ ಗದ್ದಲೆಗಳಿಗೆ ಅವಕಾಶ ಇಲ್ಲ. ಶಾಂತಿಯುತವಾಗಿ ಮತದಾನ ಆಗ್ತಿದೆ. ನಮ್ಮ ಪಕ್ಷದ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುತೇಕ ಎಲ್ಲ ಬೂತ್ಗಳಲ್ಲೂ ಕೂಡ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಅವರ ಗೆಲುವು ಖಚಿತ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಗೈದ ಆರೋಪಿ ವಿರುದ್ಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಜೈಲು ಪಾಲಾದ ಘಟನೆ ನಡೆದಿದೆ. ಏಪ್ರಿಲ್ 24ರಂದು ಸಂಜೆ 5 ಗಂಟೆಯಲ್ಲಿ ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ವಿಷ್ಣುಪ್ರಸಾದ್ ಬಿಕೆ ಎಂಬುವವರು ನಮ್ಮ ಬೇಲೂರು ಎಂಬ ಫೇಸ್ಬುಕ್ ಪೇಜ್ನ ಮೂಲಕ ಯಾದಗಿರಿಯಲ್ಲಿ ನಡೆದ ದಲಿತ ಯುವಕನ ಹತ್ಯೆ ಸುದ್ದಿ ಕುರಿತು ದಲಿತರಿಗೆ ಎಲ್ಲಿದ್ದೀರಾ ಛೋಟಾ ಭೀಮ್ ಅಭಿಮಾನಿಗಳು ಎಂದು ಪೋಸ್ಟ್ ಮಾಡಿ ದಲಿತ ಸಮುದಾಯದವರನ್ನ ಅಪಮಾನಿಸಿದ್ದು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಾಲೂಕಿನ ಗೋವಿನಹಳ್ಳಿಯ ಚಂದ್ರಶೇಖರ್ ಎಂಬುವವರು ನೀಡಿದ ದೂರು ಆಧರಿಸಿ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಈ ಸಂಬಂಧ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಎಂದರೆ ಇಡೀ ವಿಶ್ವ ಜ್ಞಾನದ ಸಂಕೇತ ಎಂದು ಪರಿಗಣಿಸಿದೆ. ಬಾಬಾ ಸಾಹೇಬರು ಬರೆದ ಭಾರತದ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂವಿಧಾನ ಎಂದು ವಿಶ್ವವೇ ಕೊಂಡಾಡುತ್ತಿದೆ. ವಿಶ್ವದ ವಿದ್ವಾಂಸರುಗಳೇ ಬಾಬಾ ಸಾಹೇಬರನ್ನ ಆದರ್ಶವಾಗಿಸಿಕೊಂಡಿರುವಾಗ ಬೇಲೂರಿನ ವಿಷ್ಣು ಪ್ರಸಾದ್ ರವರು ಬಾಬಾ ಸಾಹೇಬರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಗೈದಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ಈ ವ್ಯಕ್ತಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು. ಇವತ್ತು ಬೇಲೂರಲ್ಲಿ BM
ವಿಷ್ಣು ಪ್ರಸಾದ್ ಅನ್ನೋ ಒಬ್ಬ ಕೋಮುಕ್ರಿಮಿ ಯಾದಗಿರಿಯಲ್ಲಿ ಮುಸ್ಲಿಂ ಯುವಕನಿಂದ ಒಂದು ದಲಿತನ ಹತ್ಯೆ ಆಗಿರುತ್ತೆ. ಸೊ ಆ ವಿಚಾರವನ್ನು ಫೇಸ್ಬುಕ್ಕಲ್ಲಿ ಈ ಒಬ್ಬ ವಿಷ್ಣು ಪ್ರಸಾದ್ ಅನ್ನೋನು ಎಲ್ಲಿದ್ದೀರಾ ಚೋಟಾ ಭೀಮ್ ಅಭಿಮಾನಿಗಳು, ಸಂಘರ್ಷ ಹೋರಾಟಗಾರರು ಯಾವ ಮಾತಾಡ್ತಾನೆ ಇಲ್ವೇನೋ ಅನ್ನೋ ಒಂದು ಅಸಹ್ಯಕರ ದೃಷ್ಟಿಯಿಂದ ಕಲಬೆರಕೆ ಜೀವಿಗಳು ಮೊನ್ನೆ ಅಶಾಂತಿ ದೂತರ ಹಬ್ಬದ ದಿನ ಎಸೆದಿರೋ ಮೂಳೆಗಳನ್ನು ಇನ್ನೂ ಕಡಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವಾಚ್ಯ ಶಬ್ದವಾಗಿ ನಿಂದಿಸಿ ಸೊ ಫೇಸ್ಬುಕ್ಕಲ್ಲಿ ನಮ್ಮ ಬೇಲೂರು ಅನ್ನೋ ಒಂದು ಪೇಜ್ಗೆ ಫಾರ್ವರ್ಡ್ ಮಾಡಿರ್ತಾನೆ. ಸೊ ಈ ವಿಚಾರವನ್ನು ತಿಳಿದಂಥ ನಮ್ಮ ಬೇಲೂರು ತಾಲೂಕಿನ ದಲಿತ ಪರ ಸಂಘಟನೆಗಳೆಲ್ಲ ಇವತ್ತು ಬೆಳಗ್ಗೆ ಅವನ ಅಂಗಡಿ ಹತ್ರ ಹೋಗಿ ವಿತ್ತು ಪೊಲೀಸ್ ಜೊತೆ ಹೋಗಿ ಅವನ್ನ ಇವತ್ತು ಸ್ಟೇಷನ್ಗೆ ಕರ್ಕೊಬಂದಿದ್ದಾರೆ. ಸೊ ನಾನು ಈ ಮೀಡಿಯಾ ಮುಖಾಂತರ ಹೇಳ್ಬೇಕಂದ್ರೆ ಈ ಒಂದು ಕೋಮು ಕ್ರಿಮಿಗಳಿಗೆ ಇವ್ರುಗಳಿಗೆ ಈ ಸಂದರ್ಭದಲ್ಲಿ ಭೀಮಾರ್ಮಿ ಜಿಲ್ಲಾ ಸಂಘಟನಾ ಸಂಚಾಲಕ ಪ್ರದೀಪ್ ಕುಮಾರ್ ಪಿಸಿ, ದಲಿತ ಮುಖಂಡರಾದ ಎಂಜಿ ನಿಂಗರಾಜು ಹಾಜರಿದ್ದರು. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶುಕ್ರವಾರ ಲೋಕಸಭಾ ಚುನಾವಣೆಗೆ ನಡೆದ ಮತದಾನ ಶಾಂತಿಯುತವಾಗಿತ್ತು. ಜನರು ಉತ್ಸಾಹದಿಂದ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ರು. ಬೆಳಗ್ಗೆ ನಿಧಾನಗತಿಯಲ್ಲಿ ಪ್ರಾರಂಭವಾದ ಮತದಾನ ನಂತರದಲ್ಲಿ ಚುರುಕು ಪಡೆಯಿತು. ಬೇರು ಬಿಸಿಲನ್ನ ಲೆಕ್ಕಿಸದೆ ಜನರು ಮತಗಟ್ಟೆಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡಿದ್ರು. ಹಿರಿಯರು ಹಾಗೂ ಅಂಗವಿಕಲರನ್ನ ಅವರ ಸಂಬಂಧಿಗಳು ಮತಗಟ್ಟೆಗೆ ಕರೆತಂದು ಮತ ಚಲಾವಣೆ ಮಾಡಿಸಿದ್ರು. ಚುನಾವಣೆ ಕರ್ತವ್ಯಕ್ಕೆ ಬಂದಿದ್ದ ಡಿಆರ್ಡಿಎ ಪೊಲೀಸ್ ಶಿವೇಗೌಡ ಎಂಬುವರು ಅಸ್ವಸ್ಥರಾಗಿ ದೊಡ್ಡಮ್ಮ ವೃತ್ತದ ಬಳಿ ರಸ್ತೆಯಲ್ಲಿ ಕುಸಿದು ಬಿದ್ದ ಘಟನೆ ಬೆಳಗಿನ ಜಾವ 6:30 ವೇಳೆಯಲ್ಲಿ ನಡೆಯಿತು. ಪತ್ರಕರ್ತ ಪಿಬಿ ವಿರೂಪಾಕ್ಷ ಹಾಗೂ ಸಾರ್ವಜನಿಕರು ಕೂಡಲೇ ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ ಬಳಿಕ ಚೇತರಿಸಿಕೊಂಡರು. ಶಾಸಕ ಎ ಮಂಜು ಹನ್ಯಾಳು ಗ್ರಾಮದ ತಮ್ಮ ಮನೆಯಲ್ಲಿ ಗೋಪೂಜೆ ನಡೆಸಿ ಬಳಿಕ ಪತ್ನಿ ತಾರಾ ಅವರೊಂದಿಗೆ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ರು. ಕಾಂಗ್ರೆಸ್ ಮುಖಂಡರಾದ ಎಚ್ಪಿ ಶ್ರೀಧರ್ಗೌಡ, ಕೃಷ್ಣೇಗೌಡ ತಮ್ಮ ಗ್ರಾಮದ ಬೂತ್ಗಳಲ್ಲಿ ಮತ ಚಲಾವಣೆ ಮಾಡಿದ್ರು. ಮೊದಲ ಬಾರಿಗೆ ಮತದಾನ ಮಾಡಿದ ಯುವ ಮತದಾರರು ಸಂತಸ ಹಂಚಿಕೊಂಡರು. ಲೋಕಸಭೆ ಚುನಾವಣೆಯ ಮತದಾನ ಮಾಡಿ ಇವತ್ತು ನಮ್ಮೂರಲ್ಲಿ ಹೊರಬಂದಿದ್ದೀವಿ. ಬಹುಶಃ ಈ ಬಾರಿ ಮತ್ತೆ JDSಗೆ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲೋ ವಾತಾವರಣ ಚೆನ್ನಾಗಿರೋದ್ರಿಂದ ಇವತ್ತು ನಮ್ಮೂರಿನಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ನಮ್ಮ ಪಕ್ಷವಾದಂಥ JDSಗೆ ಹಾಕಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಇವತ್ತು ದೇವೇಗೌಡರ ಕೈ ಬಲಪಡಿಸೋದ್ರ ಮುಖಾಂತರ ಮತ್ತು BJP ಮತ್ತು JDS ಮೈತ್ರಿ ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಹೊರಹೊಮ್ಮುತ್ತದೆ. ಮುಂದಿನ ದಿನಗಳಲ್ಲಿ ರಾಜಕೀಯದ ಬದಲಾವಣೆಗಳನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಮತವನ್ನು ಎಲ್ಲ ಬೂತ್ ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇದೆ. ಹಾಗೆ ಇದೊಂದು ಅಭೂತಪೂರ್ವಕ ಒಂದು ದಾಖಲೆ ಅನ್ನಿಸ್ತದೆ. ಇವತ್ತಿನ ಮತದಾನ ನಡೀತಾ ಇರೋದು ನೋಡಿದರೆ ಅದರಿಂದ ಶ್ರೇಯಸ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಯೂ ಬರುತ್ತೆ. ಹಾಸನದಲ್ಲೂ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತೆ ಅಂತ ಹೇಳಿ ಇವತ್ತು ವೋಟ್ ಹಾಕಿ ಈ ಒಂದು ಇದ್ರ ಮತವನ್ನು ಎಲ್ಲ ಮತ ಬಾಂಧವರಿಗೂ ನಾನು ಮತವನ್ನು. ಲೋಕಸಭಾ ಕ್ಷೇತ್ರದ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದೀಗ ನಾನು ನಮ್ಮ ಮತಗಟ್ಟೆ ಆಗಿರ್ತಕ್ಕಂಥ ಬಜನಹಳ್ಳಿ ಬೂತ್ಗೆ ಬಂದು ನಾನು ಮತದಾನವನ್ನು ಮಾಡಿದ್ದೀನಿ. ಮತ್ತು ನಮ್ಮ ಈ ಬೂತ್ನಲ್ಲಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಚಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಗೊತ್ತಾಗ್ತಾ ಇದೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಈ ಬಾರಿ ಎಲ್ಲ ಕಡೆಯೂ ಕೂಡ ಶ್ರೇಯಸ್ ಪಟೇಲ್ ಅವರಿಗೆ ಅತಿ ಹೆಚ್ಚಿನ ಮತಗಳು ಲಭಿಸ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಹೀಗಾಗಿ ಆ ಒಂದು ವಿಶ್ವಾಸ ಎಲ್ಲ ಬೂತ್ನಲ್ಲೂ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರೋದನ್ನು ನಾನು ಪ್ರತಿ ಬೂತ್ಗೂ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ನಮ್ಮ ಶ್ರೇಯಸ್ ಪಟೇಲ್ರವರು ಖಚಿತವಾಗಿ. ಶತಾಯುಷಿ ವೃದ್ಧೆ ಬೋರಮ್ಮ ಮತಗಟ್ಟೆಗೆ ತೆರಳಿ ಮತದಾನ ಮಾಡುವ ಮೂಲಕ ಎಲ್ಲರಿಗೂ ಮಾದರಿಯಾದರು. ಹಾಸನ ತಾಲೂಕಿನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಮೆಳಗೋಡು ಗ್ರಾಮದ ಮತಗಟ್ಟೆ ಸಂಖ್ಯೆ 67ಕ್ಕೆ ತೆರಳಿ ಮತದಾನ ಮಾಡಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಜ್ಜಿ ಬೋರಮ್ಮ, ಮೋದಿ ಪ್ರಧಾನಿಯಾಗಬೇಕು, ದೇಶ ಸುಭಿಕ್ಷವಾಗಬೇಕು, ಎಲ್ಲರೂ ಕೂಡ ಮತಗಟ್ಟೆಗೆ ತೆರಳಿ ಮತದಾನ ಮಾಡುವಂತೆ ಮನವಿ ಮಾಡಿದರು. ಇನ್ನು ಇದೇ ಗ್ರಾಮದ ಅಂಗವಿಕಲ ವ್ಯಕ್ತಿ ತಮ್ಮಯ್ಯ ವೀಲ್ ಚೇರ್ನಲ್ಲಿ ಪುತ್ರ ಕಾಂತರಾಜು ನೆರವಿನೊಂದಿಗೆ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು. ದೇವೇಗೌಡರು ಒಳ್ಳೆ ಜನ, ನಮ್ಮ ಹಳ್ಳಿಯೆಲ್ಲನೂ ಆಗ್ಲಿಂದ ಹೊಗಳ್ಸ್ಕೊಂಡಾರ. ಅವ್ರಿಗೆ ಯಾರೂ ಮೋಸ ಮಾಡಬೇಡಿ, ಎಲ್ಲ ಓಟ್ ಕೊಡಿ, ಸಂತೋಷಪಟ್ಟು ಮುಂದೆ ನಿಮ್ಮ ಮಕ್ಳಿಗೆ ಸುಖ ಐತೆ, ಈ ನಿಮ್ಮದೇನೋ ಮುಗೀತು, ಒಳ್ಳೇದು ಮಾಡ್ಕೊಂಡು ಎಲ್ಲ ನಡೀರಿ. ದೇವೇಗೌಡರು ಒಳ್ಳರು. ನಾನು ಅವರು ಒಂದು ಕೈ ಮುಗಿದಕ್ಕೆ ನಾನು ಸಾಯ್ತಾ ಬೈತಾ ಒಂದು ಓಟ್ ಹಾಕ್ತಾ ಇದ್ದೀನಿ. 500 ಜನದೊಳಗೆ ಒಂದು ಕೈ ಮುಗಿದ್ರು ನನಗೆ. ದೇವೇಗೌಡರು ಒಳ್ಳೆ ಜನ. ಓಟ್ ಎಲ್ಲ ಮಿಕ್ಸ್ ಮಾಡಬೇಡಿ, ಎಲ್ಲ ಬಂದು ಹಾಕಿ. ಒಳ್ಳೆ ಜನ, ಮುಂದೆ ನಿಮ್ಮ ಮಕ್ಳಿಗೆ ಸುಖ ಐತೆ,
ಇವತ್ತು ಓಟ್ ಕೊಟ್ಟರೆ ಅವ್ರ ಅಪ್ಪನ ಕಾರ ಮುಗಿತೈತೆ 3 ವರ್ಷ ಆಗೈತೆ. ಎಲ್ಲ ಓಟ್ ಕೊಡಿ, ಸಂತೋಷದಿಂದ ಅವ ಬದುಕಲಿ. ದೇವೇಗೌಡರ ಹೆಸರು ತಗೊಳ್ಳಿ. ದೇವೇಗೌಡರು ನಮ್ಮ ಹಳ್ಳಿಗೆ ಭಾಳ ಅನುಕೂಲ ಆಗ್ಯಾರ. ನಮ್ಮ ಹಳ್ಳಿಗೆ ಹೆಸ್ರಾಗ್ಯಾರ. ಮೋಸ ಮಾಡಬೇಡಿ, ಎಲ್ಲ ಓಟ್ ಕೊಡಿ. ಚಿಕ್ಕ ವಯಸ್ಸು, ನಾಳೆಗೆ ನಿಮ್ಮ ಮಕ್ಳಿಗೆ ಅನುಕೂಲ ಆಗ್ತೈತಿ. ರೇವಣ್ಣ ಇರ್ತಾನೆ, ಅವ್ರ ವಯಸ್ಸು ಮೈಟಿ ಒಳ್ಳೇದಾಗಲಿ. ಪ್ರಧಾನ ಆಗಲಿ. ನಾನು ಅವ್ರ ಕೈ ಮುಗಿದಕ್ಕೆ ಸಾಯ್ತಾ ಬೈತಾ 100 ವರ್ಷ ಆಗೈತೆ. ಓಟ್ ಕೊಡ್ತೇವೆ, ಓಟಿಗೆ ಬಂದಿದ್ದೀನಿ. ಅವ್ರು ಒಳ್ಳೇದಾಗಿ ಬದುಕಲಿ. ದೇಶದಲ್ಲಿ ಕನ್ನಡ ರಾಜ್ಯ ಹಾಗೂ ಭಾಷೆಯನ್ನ ಗುರುತಿಸುತ್ತಿದ್ದಾರೆ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹೋರಾಟಗಳು ಹಾಗೂ ಶ್ರಮದಿಂದ ಮಾತ್ರ ಸಾಧ್ಯ ಎಂದು ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ತಿಳಿಸಿದರು. ಚನ್ನರಾಯಪಟ್ಟಣದ ಬಿಎಂ ರಸ್ತೆಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬುಧವಾರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಕುಮಾರ್ ಸಿನಿಮಾ ರಂಗದಲ್ಲಿ ಮೇರು ನಟರಾಗಿ ಮರೆಯದ ಮಾಣಿಕ್ಯನಂತೆ ಮಿನುಗುವ ನಕ್ಷತ್ರವಾಗಿದ್ದಾರೆ. ಅವರ ಸರಳತೆ, ವಿನಯತೆ ಮುಂದಿನ ಪೀಳಿಗೆಗೆ ಆದರ್ಶಮಯವಾಗಿದ್ದು, ಅವರ ಸ್ಫೂರ್ತಿದಾಯಕ ಚಿತ್ರಗಳು ಎಷ್ಟೋ ಜನರ ಬದುಕನ್ನು ಬದಲಿಸಿ ಉತ್ತಮ ಜೀವನ ನಡೆಸಲು ಮಾದರಿಯಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ, ಅವರ ಬದುಕೆ ನಮ್ಮೆಲ್ಲರಿಗೂ ಆದರ್ಶ ಎಂದರು. ದೇವ್ರಿಗಾಕಂದ್ರೆ ನಮ್ಮ ಕಷ್ಟಗಳಿಂದ ನೀನು ಪಾದಕ್ಕಾಗ್ತಾ ಇದೀವಿ ಅಂತ ಅಂತೀವಿ. ಆದರೆ ಈ ಮಹಾತ್ಮರಿಗೆ ನಾವು ಆಗ್ಬೇಕಂದ್ರೆ ತಲೆ ಮೇಲೆ ಹಾಕ್ತಿಲ್ಲ. ನಿಮ್ಮ ಆಶೀರ್ವಾದ ಇರಲಿ. ನಾವೇನಾದ್ರು ದಾರಿ ತಪ್ಪಿದ್ರೆ ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡೋಗಿ ಅಂತ ನಿಮ್ಮ ಆಶೀರ್ವಾದ ಮುಖಾಂತರವಾಗಿ ನೀವು ನಡೆದು ಬಂದ ದಾರಿಯಲ್ಲಿ ನಾವು ಹೋಗ್ತೀವಿ. ಅವರಿಗೆ ನಾವು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ, ಶಂಕರಾಚಾರ್, ಶ್ರೀ ವಿನಾಯಕ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಮುಖಂಡರಾದ ರುದ್ರೇಶ್, ತೀರ್ಥಸ್ವಾಮಿ, ರಾಜ್ಕುಮಾರ್ ಸಂಘದ ಗೌರವಾಧ್ಯಕ್ಷ ರೇವಣ್ಣ, ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಮತ್ತಿತರರಿದ್ದರು. ಲೋಕಸಭಾ ಚುನಾವಣೆಯ ಪ್ರಥಮ ಹಂತದ ಚುನಾವಣೆ ಇಂದು ನಡೆಯುತ್ತಿದ್ದು, ತಾಲೂಕಿನ ಮತದಾರರು ಶಾಂತಿಯುತವಾಗಿ ಮತ ಚಲಾಯಿಸುತ್ತಿದ್ದುದು ಕಂಡುಬಂತು. ಇಂದು ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಶಾಂತಿಯುತ ಮತದಾನ ನಡೆಯುತ್ತಿದ್ದು, ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ. ಸಂಜೆ 5ರವರೆಗೆ ಸುಮಾರು 65% ಮತದಾರರು ಮತದಾನ ಚಲಾವಣೆಯಾಗಿತ್ತು. ಸಕಲೇಶಪುರ, ಆಲೂರು, ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಬೂತ್ ಸಂಖ್ಯೆ 67ರಲ್ಲಿ ಬೆಳಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಮತದಾನ ಮಾಡಿದರು. ತಾಲೂಕಿನ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಸುಗವಳ್ಳಿ ಮತಗಟ್ಟೆಗೆ 101 ವರ್ಷದ ಸಿದ್ದಮ್ಮ ನಡೆದುಕೊಂಡು ಬಂದು ತನ್ನ ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು. ತನ್ನ ಇಳಿ ವಯಸ್ಸಿನಲ್ಲೂ ನಡೆದುಕೊಂಡು ಬಂದು ಮತ ಚಲಾವಣೆ ಮಾಡಿದ್ದು ಇತರರಿಗೆ ಪ್ರೇರಣೆ ನೀಡಿದೆ. ಅದೊಂದು ಅಪರೂಪದ ಪ್ರಸಂಗ. ಬಾಲ್ಯದ ಗೆಳತಿಯರಾದ ಇಬ್ಬರಿಗೂ ಈಗ 90 ವರ್ಷ ದಾಟಿದೆ. ಮದುವೆಗಳಾದ ನಂತರ ಸಂಪರ್ಕ ತಪ್ಪಿತ್ತು. ಇಬ್ಬರು 16 ವರ್ಷಗಳಿಂದ ಒಬ್ಬರನ್ನೊಬ್ಬರು ನೋಡಿರಲೂ ಇಲ್ಲ. ಇಬ್ಬರು ಅದೆಷ್ಟು ವರ್ಷಗಳ ನಂತರ ಮತಗಟ್ಟೆಯಲ್ಲಿ ಎದುರು ಬದರಾದ್ರು. ನಂತರ ಅವರಿಬ್ಬರು ವಯಸ್ಸು ಮರೆತರು. ಬಾಲ್ಯದ ಗೆಳತಿಯರು ಪರಸ್ಪರ ಅಪ್ಪಿಕೊಂಡರು. ಇಂತಹ ಹೃದಯ ಸ್ಪರ್ಶಿ ಪ್ರಸಂಗಕ್ಕೆ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಗುಳಗಳೆ ಗ್ರಾಮದ ಮತಗಟ್ಟೆ ಸಾಕ್ಷಿಯಾಯಿತು. ಜಾನಮ್ಮ, ಫಾತಿಮಾ 16 ವರ್ಷಗಳ ನಂತರ ಭೇಟಿಯಾದ ಗೆಳತಿಯರು. ಮತದಾನ ಮಾಡಲು ಬಂದ ವೇಳೆ ಮುಖಾಮುಖಿಯಾದ ಬಾಲ್ಯದ ಗೆಳತಿಯರು ಕೂಡಲೇ ಸಂತಸದಿಂದ ತಬ್ಬಿಕೊಂಡರು. ಉಭಯ ಕುಶಲೋಪರಿ ವಿಚಾರಿಸಿ ಖುಷಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಬಹುತೇಕ ಶಾಂತಿಯುತ ಮತದಾನ. ಪಡವಲಹಿಪ್ಪೆಯಲ್ಲಿ ಕಳ್ಳ ಮತದಾನ ನಡೆಯುತ್ತಿದೆ ಎಂದು ಆರೋಪಿಸಿದ ಕಾಂಗ್ರೆಸ್ ಏಜೆಂಟ್. ಜಿಲ್ಲಾಡಳಿತದಿಂದ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಮತದಾರರ ಮೆಚ್ಚುಗೆ. ಹುಟ್ಟೂರಿನಲ್ಲಿ ಮತ ಚಲಾಯಿಸಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ದಂಪತಿ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ ದೊಡ್ಡಗೌಡರು. ಚುನಾವಣಾ ಆಯೋಗಕ್ಕೆ ದೂರು. ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲವೆಂದು ಆಕ್ರೋಶ. ಮತದಾನದಿಂದ ಹೊರಗುಳಿದ ಬೇಲೂರಿನ ಹೊನ್ನೇನಹಳ್ಳಿ ಕಾವಲಿನ ಮಹಿಳೆಯರು ಪಕ್ಕದ ಊರಿಗೆ ಹೋಗಿ ಮತ ಹಾಕಲ್ಲ ಎಂದ ಅರ್ಕಲಗೂಡಿನ ಕಾನೂನು ಕೊಪ್ಪಲು ಗ್ರಾಮಸ್ಥರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.